ನಮಸ್ಕಾರ. ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಭಾವನಾ. ಈ ದಿನದ ಪ್ರಮುಖ ಸುದ್ದಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಮನವಿ ಸಲ್ಲಿಸಿದರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆರವರಿಗೆ ಮನವಿ ನೀಡುವ ಉದ್ದೇಶದಿಂದ ಮಲ್ಲೇಶ್ವರಂನಲ್ಲಿರುವ ಸಚಿವರ ಕಚೇರಿಗೆ ಆಶಾ ಕಾರ್ಯಕರ್ತರು ತೆರಳಿದರು. ಆದರೆ ಈ ವೇಳೆ ಸಚಿವರು ಕಚೇರಿಯಲ್ಲಿ ಹಾಜರಿರಲಿಲ್ಲ. ಇದರಿಂದಾಗಿ ಆಶಾ ಕಾರ್ಯಕರ್ತರು ತಮ್ಮ ಮನವಿ ಪತ್ರವನ್ನು ಸಚಿವರ ಆಪ್ತ ಕಾರ್ಯದರ್ಶಿಗೆ ಸಲ್ಲಿಸಿದರು. ವೇತನ ಹೆಚ್ಚಳ, ಉದ್ಯೋಗ ಭದ್ರತೆ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳನ್ನು ಮನವಿಯಲ್ಲಿ ಉಲ್ಲೇಖಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸಚಿವರ ಗಮನಕ್ಕೆ ವಿಷಯವನ್ನು ತಲುಪಿಸುವುದಾಗಿ ಆಪ್ತ ಕಾರ್ಯದರ್ಶಿ ಭರವಸೆ ನೀಡಿದ್ದಾರೆ. ನಾವು ಕರ್ನಾಟಕದ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಬಂದಿದ್ದೀವಿ. ಮೇಡಮ್ ಶೋಭಾ ಕರಂದ್ಲಾಜೆ ಮೇಡಮ್ಗೆ ನಮ್ಮ ಮನವಿ ಪತ್ರನ ಸಲ್ಲಿಸೋದಕ್ಕೆ ಬಂದಿದ್ದೀವಿ. ಮತ್ತೆ ನಾವು ILO ಪ್ರಕಾರ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕಡೆಯಿಂದ ಮಿನಿಮಮ್ ವೇಜಸ್ 28,000 ಐತೆ. ನಮ್ಗೆ ಆಶಾ ಕಾರ್ಯಕರ್ತರಿಗೆ ನಮ್ಮನ್ನ ಕಾರ್ಮಿಕರು ಅಂತಾನು ಸಮೇತ ಪರಿಗಣಿಸಿಲ್ಲ. ಅದಕ್ಕೆ ಅಟ್ಲೀಸ್ಟ್ ನಮ್ಗೆ ಮಿನಿಮಮ್ ವೇಜಸ್ ಎಷ್ಟಿದೆಯಾ ಅಷ್ಟನ್ನಾದ್ರೂ ನಮ್ಗೆ ಈ ಸರ್ಕಾರ ನಮ್ಗೆ ಕೊಡ್ಲಿ ಅಂತಂದು ಕೇಳ್ಕೊಳ್ಳೋದಕ್ ಬಂದಿದೀವಿ. ಈ ಅಧಿವೇಶನ ಇರೋದ್ರಿಂದ ನಮ್ ಬಗ್ಗೆ ಮೇಡಮ್ ಶೋಭಾ ಕರಂದ್ಲಾಜೆ ಮೇಡಮ್ ಕರ್ನಾಟಕದ ಎಲ್ಲಾ ಆಶಾ ಕಾರ್ಯಕರ್ತೆಯರ ಪರವಾಗಿ ಧ್ವನಿ ಎತ್ತಲಿ ಅಂತಂದೇಳಿ ಅವರಿಗೆ ಮನವಿ ಪತ್ರನ ಕೊಡ್ತಾ ಇದೀವಿ. ಮೇಡಮ್ ನಮ್ ಬಗ್ಗೆ ಕಾಳಜಿ ವಹಿಸಿ ನಮ್ ಬಗ್ಗೆ ಅವರು ಧ್ವನಿ ಎತ್ತುತ್ತಾರೆ ಅನ್ನೋ ಒಂದು ಭರವಸೆಯಿಂದ ಈ ಪತ್ರನ ಅವ್ರ PA ಆಗಿರ್ತಕ್ಕಂತ ವೆಂಕಟೇಶ್ ಸರ್ ಅವ್ರಿಗೆ ನಾವು ನೀಡ್ತಾ ಇದೀವಿ. ಬೇಡಿಕೆ ನಮ್ದು ಆಶಾ ಕಾರ್ಯಕರ್ತೆಯರು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಜುಲೈ 25, 2025ರಲ್ಲಿ 1,500 ಮತ್ತು ಇತರ ಕಾಂಪೊನೆಂಟ್ಗಳ ಹೆಚ್ಚಳವನ್ನು ನಿವೃತ್ತಿ ಇಡಿಗಂಟನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅಲ್ಲಿವರೆಗೂ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಶಿಫಾರಸಿನಂತೆ ಕಾರ್ಮಿಕರಿಗೆ ನೀಡುವ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು ಮತ್ತು ಆಶಾ ಕಾರ್ಯಕರ್ತೆಯರ ನಿವೃತ್ತಿ ಇಡಿಗಂಟನ್ನು 5 ಲಕ್ಷಕ್ಕೆ ಹೆಚ್ಚಿಸಬೇಕು. ನಿವೃತ್ತ ಆಶಾ ಕಾರ್ಯಕರ್ತರಿಗೆ ಪಿಂಚಣಿ ಘೋಷಿಸಬೇಕು. ಅದಕ್ಕೆ ವೆಂಕಟೇಶ್ ಸರ್ ಅವರು ಶೋಭಾ ಕರಂದ್ಲಾಜೆ ಮೇಡಮ್ ಅವರ PA ಆಗಿರ್ತಕ್ಕಂತ ವೆಂಕಟೇಶ್ ಸರ್ ಅವರು ನಮ್ಮ ಮನವಿ ಪತ್ರನ ಸ್ವೀಕರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು.